ನಮಸ್ಕಾರ ವೀಕ್ಷಕರೇ, ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾವಿಲ್ಲಿ ಒಂದು ಸ್ವೀಟ್ ಡಿಶ್ನ ಮಾಡ್ತಾಯಿದ್ದೀವಿ. ಅದು ಯಾವುದರಿಂದಪ್ಪ ಅಂದರೆ ಗಿಣ್ಣದ ಹಾಲಿನಿಂದ. ಈಗ ನಾವು ಗಿಣ್ಣದ ಹಾಲಿನಿಂದ ಕೊಬ್ಬರಿ ಮಿಠಾಯಿ ಅಂದರೆ ಕೊಬ್ಬರಿ ವಡೆ ಹೇಗೆ ಮಾಡ್ತೀವಲ್ಲ ಆ ರೀತಿ ವಡೆನ ಹೇಗೆ ಮಾಡೋದಂತ ನೋಡೋಣ. ಈಗಿಲ್ಲಿ ನಾನು ಕುಕ್ಕರ್ ಡಬ್ಬಿಗೆ ಗಿಣ್ಣದ ಹಾಲನ್ನು ಹಾಕಿ ನಾವು ಕುಕ್ಕರ್ನಲ್ಲಿ ಅನ್ನನ ಹೇಗೆ ವಿಸಿಲ್ ಮಾಡ್ಕೋತೀವೋ ಆ ಥರ 3 ವಿಸಿಲನ್ನ ಕೂಗಿಸ್ಬೇಕು. ಈ ಹಾಲಿಗೆ ನಾನು ಯಾವುದೇ ರೀತಿಯ ಸಕ್ಕರೆ ಅಥವಾ ಬೆಲ್ಲನ ಸೇರಿಸಿಲ್ಲ. ಹಾಗೆ ಪ್ಲೇನಾಗಿ ಕುಕ್ಕರ್ ಸಿಟಿ ಕೂಗಿಸ್ಕೊಂಡು ಪೂರ್ತಿ ತಣ್ಣಗಾದ ನಂತರ ಇದನ್ನು ನಾವು ಕೊಬ್ಬರಿನ ಹೇಗೆ ಹೆರೆದುಕೊಳ್ತೀವೋ ಆ ಥರ ಇದನ್ನು ಹೆರೆದು ತಗೋಬೇಕು. ಇಲ್ಲಿ ಇದನ್ನು ಹೆರೆಯೋದಕ್ಕೆ ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಹೆರೆದು ತಗೋಬೇಕು. ಈ ರೀತಿ ಸೈಡ್ನಿಂದ ಚಾಕುವಿನ ಸಹಾಯದಿಂದ ಎಲ್ಲ ಕೊನೆಯಲ್ಲಿ ಎಡ್ಜಸ್ನ ಬಿಡಿಸ್ಕೊಂಡು ಇದನ್ನು ಪೀಸ್ಗಳನ್ನಾಗಿ ಅಂದರೆ ನಮಗೆ ಹೆರೆಯೋದಕ್ಕೆ ಅನುಕೂಲ ಆಗೋ ಥರ ಪೀಸ್ಗಳನ್ನಾಗಿ ಮಾಡಿಕೊಂಡು ಇದನ್ನು ಹೆರೆದು ತಗೋಬೇಕು. ಈ ಥರ ಚೆನ್ನಾಗಿ ತುರೆಮಣೆಯ ಸಹಾಯದಿಂದ ಚೆನ್ನಾಗಿ ಹೆರೆದು ತಗೊಳ್ಬೇಕು. ನಂತರ ಹೆರೆದು ಸ್ವಲ್ಪ ಮಿಕ್ಕಿರುತ್ತದಲ್ಲ, ಅಂದರೆ ಹೆರೆದ ಮೇಲೆ ಸ್ವಲ್ಪ ಪೀಸ್ಗಳು ಉಳಿಯುತ್ತೆ. ಅದನ್ನು ಬೇಕಾದರೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು ಈ ತುರಿದಿರೋ ಗಿಣ್ಣದ ಜೊತೆನೇ ಸೇರಿಸ್ಕೋಬೋದು. ಈಗ ಈ ಹೆರೆದಿರೋದು ಗಿಣ್ಣ ಎಷ್ಟಾಗಿದೆ ಅಂತ ನಾವು ಅಳತೆ ಮಾಡ್ಕೊಳ್ಳೋಣ. ಇಲ್ಲಿ ಈ ಬೌಲ್ನಿಂದ 1 ಬೌಲು, ಹಾಗೆ ಇದು 2ನೇ ಬೌಲು. ಈ ರೀತಿ ಈ ದೊಡ್ಡ ಬೌಲ್ನಿಂದ 2 ಬೌಲ್ ಆಗಿದೆ. ಅದೇ ಬೌಲ್ನಿಂದ ನಾನು ಸಕ್ಕರೆನ 1.5 ಬೌಲ್ನಷ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ತೊಗೊಂಡಿರೋ ಪ್ಯಾನ್ ಚಿಕ್ಕದಾಗಿದೆ. ಅದಕ್ಕೆ ನಾನೀಗ ಒಂದು ದೊಡ್ಡ ಕಡಾಯಿನ ಸ್ಟವ್ ಮೇಲಿಟ್ಟು ಅದಕ್ಕೆ ಸಕ್ಕರೆನ ಅಳತೆ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಇದು 1 ಬೌಲು, ಹಾಗೆ ಇದು ಅರ್ಧ 1.5 ಬೌಲು. ತುಂಬ ಸಿಹಿ ಇಷ್ಟಪಡೋದಾದರೆ ನೀವು ಹೆಚ್ಚಿಗೆನೂ ಹಾಕ್ಕೋಬೋದು. ಹಾಗೆ ಇದಕ್ಕೆ ನಾವು ಹೆರೆದಿಟ್ಕೊಂಡಿರೋ ಗಿಣ್ಣನ ಸೇರಿಸ್ಕೋಬೇಕು. ಇಲ್ಲಿ ಯಾವುದೇ ರೀತಿ ಹಾಲು ನೀರು ಏನನ್ನೂ ಹಾಕ್ಕೊಡ್ದು ಉರಿತಾಗಿದ್ದ ನಂತರ ಇದು ತಾನೇ ಸಕ್ಕರೆ ಕರಗಿ ನೀರು ಬಿಟ್ಕೊಳ್ಳುತ್ತೆ. ಆ ಪಾಕದಲ್ಲಿಯೇ ಈ ಗಿಣ್ಣನ ನಾವು ಚೆನ್ನಾಗಿ ಬೇಯಿಸ್ಕೊಂಡು ಪಾಕ ಬಂದ ನಂತರ ತಟ್ಟೆಗೆ ಸುರುವಿ ಪೀಸಸ್ಗಳನ್ನು ಮಾಡ್ಕೋಬೇಕು. ಈಗ ಇದನ್ನು ಸಕ್ಕರೆ ಮತ್ತು ಗಿಣ್ಣನ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬೇಗ ಸಕ್ಕರೆ ಕರಗೋದಕ್ಕೆ ಅನುಕೂಲ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಫ್ಲೇಮ್ನ ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೌಂಡ್ನ ಸಹಾಯದಿಂದ ಮಿಕ್ಸ್ ಮಾಡ್ತಾ ಇರಬೇಕು. ತಳ ಹಿಡಿದಂತೆ ಗಮನ ವಹಿಸಿ ಇದನ್ನು ಚೆನ್ನಾಗಿ ಮೇಲಿಂದ ಮೇಲೆ ಕೈ ಆಡಿಸ್ತಾ ಮಿಕ್ಸ್ ಮಾಡಬೇಕು. ಇಲ್ಲ ಅಂದರೆ ಇದು ಸೀದೋಗಿಬಿಡುತ್ತೆ. ನಂತರ ನಾವಿದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಸೇರಿಸ್ಕೋಬೇಕು. ಇಲ್ಲಿ ಸಕ್ಕರೆ ಕರಗಿ ನೀರಾಗುತ್ತೆ. ನಾವು ಆ ನೀರಿನ ಅಂಶ ಪಾಕದ ಥರ ಗಟ್ಟಿಯಾಗಿ ಡ್ರೈ ಆಗೋವರೆಗೂ ಇದನ್ನು ಕೈಯಾಡಿಸ್ತಾನೇ ಇರಬೇಕು. ಹಾಗೆ ಮಧ್ಯ ಮಧ್ಯ ಸ್ವಲ್ಪ ಫ್ಲೇಮ್ನ ಲೋ ಮಾಡಿ ಇದನ್ನು ಚೆನ್ನಾಗಿ ತಿರುಗ್ತಾ ಇರಬೇಕು. ಬರ್ಫಿ ರೆಡಿ ಮಾಡ್ಕೊಳ್ಳೋದಕ್ಕೆ ತಟ್ಟೆಗೆ ತುಪ್ಪ ಸವರಿ ಮೊದಲೇ ಇಟ್ಟಿರಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಹದಕ್ಕೆ ಗಟ್ಟಿ ಆಗ್ತಾ ಬಂದಿದೆ. ಇನ್ನೊಂದು 2-3 ನಿಮಿಷಗಳ ಕಾಲ ಅಷ್ಟೇ ಇದು ಪೂರ್ತಿಯಾಗಿ ರೆಡಿ ಆಗುತ್ತೆ. ಅದುವರೆಗೂ ಇದನ್ನು ಚೆನ್ನಾಗಿ ಫ್ಲೇಮ್ನ ಸಿಮ್ನಲ್ಲಿಟ್ಟು ಕೈ ಆಡಿಸ್ತಾ ಇರಬೇಕು. ಇಲ್ಲಿ ನೀವು ನೋಡ್ಬೋದು, ಇನ್ನು
ಸ್ವಲ್ಪ ನೀರಿನಂಶ ಬಾಕಿ ಇದೆ. ಇದೆಲ್ಲ ಸ್ವಲ್ಪ ಗಟ್ಟಿಯಾಗೋವರೆಗೂ ಇದನ್ನು ಚೆನ್ನಾಗಿ ತಳ ಹಿಡಿದಂತೆ ಮೇಲಿಂದ ಮೇಲೆ ಇದನ್ನು ತಿರುವಿ ಹಾಕ್ತಾ ಇರಬೇಕು. ಈಗ ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ನಾವಿದನ್ನು ತಟ್ಟೆಗೆ ಹಾಕ್ಕೊಂಡು ಪೀಸಸ್ಗಳನ್ನು ಮಾಡ್ಕೊಳ್ಳೋಣ. ಈ ಕಡಾಯಿ ತುಂಬ ಹೆವಿಯಾಗಿದೆ, ಆದ್ದರಿಂದ ನಾನಿದನ್ನು ಜಾರಿ ಸಹಾಯದಿಂದ ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಈ ರೀತಿಯಾಗಿ ಗಿಣ್ಣು ಹದಕ್ಕೆ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ, ಇದರಲ್ಲಿ ಸ್ವಲ್ಪ ನೀರಿನಂಶ ಇಲ್ಲ. ಈ ಥರ ನಾವಿದನ್ನು ಚೆನ್ನಾಗಿ ಸಕ್ಕರೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನೀಗೆಲ್ಲ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ತಟ್ಟಿ ಪ್ರೆಸ್ ಮಾಡಿ ಸ್ವಲ್ಪ ತಣ್ಣಗಾಗೋವರೆಗೂ, ಸ್ವಲ್ಪನೇ ತಣ್ಣಗಾಗೋವರೆಗೆ ಬಿಟ್ಟು ಇದನ್ನು ಚಾಕುವಿನ ಸಹಾಯದಿಂದ ಪೀಸಸ್ಗಳಾಗಿ ಮಾರ್ಕ್ ಮಾಡಿಕೊಂಡು ನಂತರ ತಣ್ಣಗಾದ ನಂತರ ಪೀಸಸ್ಗಳನ್ನು ರೆಡಿ ಮಾಡ್ಕೋಬೇಕು. ಇಲ್ಲಿ ಮಾಡುವಾಗ ಪಾಕದ ಹದ ಸ್ವಲ್ಪ ಮುಂದುಗಡೆ ಹೋದರೆ ವಡೆ ರೆಡಿ ಆಗೋದಿಲ್ಲ, ಉದುರಾಗಿ ಗಿಣ್ಣು ರೆಡಿ ಆಗುತ್ತೆ. ಹಾಗಂತ ಡಿಶ್ ಏನು ವೇಸ್ಟ್ ಆಗೋದಿಲ್ಲ, ನೀವು ಹಾಗೆ ಇದನ್ನು ತಿನ್ಬೋದು. ಒಟ್ಟಿನಲ್ಲಿ ಬರ್ಫಿ ಮಾತ್ರ ರೆಡಿ ಆಗೋದಿಲ್ಲ. ಈಗ ಗಿಣ್ಣದ ವಡೆ ರೆಡಿಯಾಗಿದೆ. ನಾವು ಇದನ್ನೆಲ್ಲ ಪೀಸಸ್ಗಳನ್ನಾಗಿ ಮಾಡಿಕೊಂಡು ರುಚಿಯಾಗಿ ಮನೆಯಲ್ಲಿ ಸವಿಬಹುದು. ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ.